ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅವರನ್ ಬಿಟ್ ಇವರನ್ ಬಿಟ್ ಅವರ್ಯಾರು ಆಟ. ಬಹುಕೋಟಿ ಹಗರಣದ ತನಿಖೆಗೆ ವರ್ಗಾವಣೆ ಕಾಟ. ಹಗರಣ ಮುಚ್ಚಿ ಹಾಕಲು ಅಧಿಕಾರಿಗಳ ಹರಸಾಹಸ. 1539 ಕೋಟಿ ರೂಪಾಯಿ ನುಂಗಿ ನೀರು ಕುಡಿದವರು ಯಾರು? ಚಿತ್ರದುರ್ಗ ಸರ್ಕಾರಿ ಆಸ್ಪತ್ರೆ ಕರ್ಮಕಾಂಡ. ರೋಗಿಯನ್ನ ಆಂಬ್ಯುಲೆನ್ಸ್ನಲ್ಲಿ ಸಾಗಿಸಲು ಕೇಳ್ತಾರೆ ಕಾಸು. ಅಧಿಕಾರಿಗಳ ಹಣದಾಸೆಗೆ ಬಲಿಯಾಯಿತು ಜೀವ. ಆಸ್ಪತ್ರೆ ಎದುರು ಸಾರ್ವಜನಿಕರ ಧರಣಿ. ಅವಿಶ್ವಾಸ ಗೊತ್ತುವಳಿಯಲ್ಲಿ ಗೆದ್ದ ಆಂಧ್ರಪ್ರದೇಶ ಸರ್ಕಾರ. ಕಿರಣ್ ಕುಮಾರ್ ರೆಡ್ಡಿ ಸರ್ಕಾರಕ್ಕೆ ಚಿರಂಜೀವಿ ಬೆಂಬಲ. ಸರ್ಕಾರದ ಪರವಾಗಿ ಬಿತ್ತು 160 ಮತ. ವಿಪ್ ಉಲ್ಲಂಘಿಸಿದ ಜಗನ್ಪಾಳ್ಯದ 16 ಕಾಂಗ್ರೆಸ್ ಶಾಸಕರು. ರಾಜ್ಯಾದ್ಯಂತ ಮೊಹರಂ ಸಂಭ್ರಮ. ಹಬ್ಬದ ಆಚರಣೆಯಲ್ಲಿ ಮುಳುಗಿದ ಲಕ್ಷಾಂತರ ಮುಸ್ಲಿಂ ಬಾಂಧವರು. ದಿನವಿಡೀ ಇಮಾಮ್ ಹುಸೇನ್ ಬಲಿದಾನದ ಸ್ಮರಣೆ. ಚಿನ್ನವನ್ನೇ ನಾಚಿಸುವ ಮಣ್ಣಿನ ಒಡವೆ. ಬೆಟ್ಟದ ಹಲಸೂರಿನ ಕಲಾವಿದ ನಂದೀಶ್ ಕೈಯಲ್ಲಿ ಅರಳುವ ಕೃತಕ ಬಂಗಾರ. ಜೇಡಿ ಮಣ್ಣಿನಿಂದ ಬಗೆ ಬಗೆಯ ಒಡವೆ. 2 ವರ್ಷಗಳ ಬಳಿಕ ತಂಡದಲ್ಲಿ ಸ್ಥಾನ ಪಡೆದ ಇರ್ಫಾನ್ ಪಠಾಣ್. ವಿಂಡೀಸ್ ವಿರುದ್ಧದ ಕೊನೆಯ 2 ಪಂದ್ಯಕ್ಕೆ ಯಾದವ್ ಬದಲು ಪಠಾಣ್ಗೆ ಬುಲಾವ್. ಆಸ್ಟ್ರೇಲಿಯಾ ಸರಣಿಗೆ ಆಯ್ಕೆಯಾದರೂ ಕನ್ನಡದ ಕುವರ ಅಭಿಮನ್ಯು ಮಿಥುನ್. ಸವಾರನ ಪ್ರಾಣಕ್ಕೆ ಕುತ್ತಾದ ಸಾಹಸ. ಮೈ ಜುಮ್ಮೆನಿಸುವ ಬೈಕ್ ಸಾಹಸದಲ್ಲಿ ಜೀವ ತೆತ್ತ ಸಾಹಸಿ. ಫ್ರಾನ್ಸ್ನಲ್ಲಿ ಬೈಕ್ ರೈಡ್ ಪ್ರಾಣಕ್ಕೆ ಮುಳುವಾಯಿತು. ಮೊಬೈಲ್ ಪರ್ಸ್ ಕದಿತಾ ಇದ್ದ ಕಳ್ಳನಿಗೆ ಬಿದ್ದು ಧರ್ಮದೇಟು. ಬೆಂಗಳೂರಿನ ಪೀಣ್ಯದಾಸರಹಳ್ಳಿಯಲ್ಲಿ ಸಿಕ್ಕಿಬಿದ್ದ ಮೊಬೈಲ್ ಕಳ್ಳ. ಸಾರ್ವಜನಿಕರ ಕೈಗೆ ಸಿಕ್ಕಿ ಸುಸ್ತಾದ ಚೋರ. ಕುಕ್ಕೆಯ ಅನಿಷ್ಟ ಪದ್ಧತಿಗೆ ಶೀಘ್ರದಲ್ಲಿ ಕೋಕ್. ಮಡೆಸ್ನಾನ ನಿಷೇಧಕ್ಕೆ ಸರ್ಕಾರದ ಚಿಂತನೆ. ಸಮಾಜ ಕಲ್ಯಾಣ ಸಚಿವ ನಾರಾಯಣಸ್ವಾಮಿ ಉವಾಚ. 2012ಕ್ಕೆ ರಾಜ್ಯದಲ್ಲಿ ಹೊಸ ಸರ್ಕಾರ. ಬಿಜೆಪಿ ಸರ್ಕಾರಕ್ಕೆ ಕಂಟಕವಾಗಲಿರುವ ಚಂದ್ರಗ್ರಹಣ. ಜೆಡಿಎಸ್ ನಾಯಕ ಎಚ್ಡಿ ರೇವಣ್ಣ ಭವಿಷ್ಯ. ರಾಜಧಾನಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ 56ನೇ ಪುಣ್ಯತಿಥಿ ಆಚರಣೆ. ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣ ಖಂಡಿಸಿ ಪ್ರತಿಭಟನೆ. ಬೆಳಗಾವಿ ಮಹಾನಗರ ಪಾಲಿಕೆ ನಿಷೇಧ ವಿಚಾರ. ರಾಜಧಾನಿಯಲ್ಲಿ ಕನ್ನಡಪರ ಸಂಘಟನೆಗಳ ಸಭೆ. ಡಿಸೆಂಬರ್ 8ರಂದು ರಾಜಭವನಕ್ಕೆ ಮುತ್ತಿಗೆ ಹಾಕಲು ಚಿಂತನೆ. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಮೌಲ್ಯಮಾಪನ ರಗಳೆ. ಉತ್ತರ ಪತ್ರಿಕೆಯನ್ನ ಮೌಲ್ಯಮಾಪನ ಮಾಡದ ವಿವಿ. ಉತ್ತರ ಪತ್ರಿಕೆಯಲ್ಲಿ ಕಾಣಿಸಲಿಲ್ಲ ಕೆಂಪುಗೆರೆ. ಕಾನೂನು ಹೋರಾಟಕ್ಕೆ ಮೊರೆ ಹೋದ ನೊಂದವರು. ಚಿಕ್ಕಮಗಳೂರು ದತ್ತಪೀಠದಲ್ಲಿ ದತ್ತಮಾಲಾ ಅಭಿಯಾನ. ಮಾಲೆ ಧರಿಸಿ ಜನತೆಯ ಜೊತೆಗೂಡಿದ ಶಾಸಕ ಸಿಟಿ ರವಿ. ದತ್ತಪೀಠಕ್ಕೆ ಆಗಮಿಸುವಂತೆ ಮುಖ್ಯಮಂತ್ರಿಗಳಿಗೆ ಭಕ್ತರ ಮನವಿ. ಕಿವಿಯಲ್ಲಾದ ಸಣ್ಣ ಗುಳ್ಳೆಗೆ ಸಿಗಲಿಲ್ಲ ಸೂಕ್ತ ಚಿಕಿತ್ಸೆ. ಬಡಪಾಯಿ ಜೀವವನ್ನೇ ತೆಗೆದ ವೈದ್ಯ ಮಹಾಶಯ. ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ವೈದ್ಯರಿಗೆ ಬಲಿಯಾದ ಅಮಾಯಕಿ. ಹುಡುಗಿಗೆ ಚಾಕ್ಲೇಟ್ ತೋರಿಸಿ ಅತ್ಯಾಚಾರಕ್ಕೆ ಯತ್ನಿಸಿದ ಭೂಪ. ಸಿಕ್ಕಿಬಿದ್ದು ಸಾರ್ವಜನಿಕರಿಂದ ಚಾಕ್ಲೇಟ್ ತಿಂದ ಮಂಜುನಾಥ್. ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿ ಘಟನೆ. ದಾವಣಗೆರೆಯಲ್ಲೀಗ ಕಳಪೆ ಕಾಮಗಾರಿ ಕರ್ಮಕಾಂಡ. ಸರ್ಕಾರಿ ಯೋಜನೆಗಳಿಗೆ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಸದಸ್ಯರೇ ಗುತ್ತಿಗೆದಾರರು. ಅಧಿಕಾರಿಗಳ ಭ್ರಷ್ಟತೆ, ಕಾಮಗಾರಿ ಕಳಪೆ. ಕಡಲನಗರಿಯಲ್ಲಿ ಕಾವಿ ಕಲಾ ಪ್ರದರ್ಶನ. ಮಂಗಳೂರಿನಲ್ಲಿ ಪ್ರಾಚೀನ ಕಾವ್ಯ ಕೈಚಳಕ. ರೇಷ್ಮೆಗಳ ಕುಸುರಿಗೆ ತಲೆತೂಗಿದ ಪ್ರೇಕ್ಷಕ. ಸಾಂಸ್ಕೃತಿಕ ನಗರಿಯಲ್ಲಿ ಮುಗಿಯದ ಮರಳು ರಗಳೆ. ಅಕ್ರಮವಾಗಿ ಸಾಗಿಸ್ತಾ ಇದ್ದ 21 ಮರಳು ಲಾರಿಗಳ ವಶ. ಮೈಸೂರು ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ. ಬಳ್ಳಾರಿ ಉಪಚುನಾವಣೆಯಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರಿಂದ ಶ್ರೀರಾಮುಲುಗೆ ಕಾಣಿಕೆ. ಸಂಸದ ಎಚ್ ವಿಶ್ವನಾಥ್ ಆರೋಪ. ರಾಮುಲು ಹೊಸ ಪಕ್ಷದಲ್ಲಿ ಜೆಡಿಎಸ್ ವಿಲೀನವಾದ್ರೆ ಒಳ್ಳೆಯದಂತೆ. ಉಡುಪಿ ಪವರ್ ಕಾರ್ಪೊರೇಷನ್ ಮತ್ತೆ ಕಾರ್ಯಾರಂಭ. ಕಲ್ಲಿದ್ದಲು ಧೂಳಿಗೆ ದಂಗಾದ ಸ್ಥಳೀಯರು. ಅಕ್ಕಪಕ್ಕದ ಗ್ರಾಮಗಳಲ್ಲಿ ಪರಿಸರ ಹಾನಿ. ಡಿಸೆಂಬರ್ 26ರಂದು ಸ್ಥಳೀಯರಿಂದ ಉಡುಪಿ ಬಂದ್. ಶಾಸಕ ಗುಂಡೂರಾವ್ ಮನೆ ಗೋಡೆ ಮೇಲೆ ಭ್ರಷ್ಟತೆಯ ಭಿತ್ತಿ. ಭ್ರಷ್ಟಾಚಾರ ಹೋರಾಟ ಸಮಿತಿಯ ಭಿತ್ತಿಪತ್ರ ಓದಿ ಬೆಚ್ಚಿದ ಗಾಂಧಿನಗರದ ಶಾಸಕ. 3 ವರ್ಷಕ್ಕೆ 749 ಕೋಟಿ ಸಾಕಾ ಅಥವಾ 1000 ಕೋಟಿ ಬೇಕಾ ಅಂದವರಿಗೆ ಗುಂಡೂರಾವ್ ನಿರುತ್ತರ. ಕಾರವಾರದ ಅಲಿಗದ್ದಾದಲ್ಲಿ ಭಾರೀ ಗಾತ್ರದ ಹೆಬ್ಬಾವು. ಜನತೆಯನ್ನ ಬೆಚ್ಚಿ ಬೀಳಿಸಿದ ಹಾವಿಗೆ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಗಾಳ. ಕಾರ್ಟೂನ್ ಜಗತ್ತಿಗೂ ತಟ್ಟಿದ ಕೊಲೆವೆರಿ ಬಿಸಿ. ಜನರ ಮನ ಗೆಲ್ತಿದೆ ಕಾರ್ಟೂನ್ ಕೊಲೆವೆರಿ. ಕೋಟಿ ಹಿಟ್ಸ್ ದಾಟಿದ ಕೊಲೆವೆರಿ ವಿಡಿಯೋ. ಅಫ್ಘಾನಿಸ್ತಾನದಲ್ಲಿ ಬಾಂಬ್ ಸ್ಫೋಟ. ಕಾಬೂಲ್ನಲ್ಲಿ 2 ಆತ್ಮಹತ್ಯಾ ದಾಳಿ. 30ಕ್ಕೂ ಹೆಚ್ಚು ಸಾವಿನ ಶಂಕೆ.
ಲೋಕಪಾಲ್ ಮಸೂದೆ ಮಂಡನೆ ವಿಳಂಬದ ಪ್ರಶ್ನೆ ಇಲ್ಲ. ಕೆಲ ದಿನಗಳಲ್ಲೇ ಮಸೂದೆಯ ಕರಡು ಲೋಕಸಭೆಯಲ್ಲಿ ಚರ್ಚೆಗೆ ಬರಲಿದೆ. ಸ್ಥಾಯಿ ಸಮಿತಿ ಅಧ್ಯಕ್ಷ ಅಭಿಷೇಕ್ ಮನು ಸಿಂಘ್ವಿ ಸ್ಪಷ್ಟನೆ. ಪರಪ್ಪನ ಅಗ್ರಹಾರದ ಜೈಲು ಅಧಿಕಾರಿಗೆ ಧಮಕಿ ಹಾಕಿದ ರೌಡಿ ಕೊರಂಗು ಕೊನೆಗೂ ಶಿಫ್ಟ್. ರಾಜಧಾನಿಯಿಂದ ಬಳ್ಳಾರಿ ಕಾರಾಗೃಹಕ್ಕೆ ಹೊರಟ ಕೊರಂಗು ಶಿಫ್ಟ್ ವಿರೋಧಿಸಿ ಮತ್ತೆ ದಾಂಧಲೆ ಮಾಡಿದ ರೌಡಿ ದಾದ. ಮಂಗಳೂರಿನ ಕಲ್ಲಡ್ಕದಲ್ಲಿ 28 ದಿನಗಳ ಕಾಲದ ವಾಜಪೇಯಿ ಸೋಮಯಾಗ. ಯಾಗದಲ್ಲಿ ಕಾಣಿಸಿಕೊಂಡ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಬಿಎಸ್ವೈಗೆ ಅಬಕಾರಿ ಸಚಿವ ರೇಣುಕಾಚಾರ್ಯ ಸಾಥ್. ಅನಾಥವಾಗಿದೆ ಸಾವಿರಾರು ವರ್ಷಗಳ ಹಿಂದಿನ ದೇವಾಲಯ. ಒಂದೇ ಊರಿನಲ್ಲಿರುವ 16 ದೇವರ ಮೂರ್ತಿಗಳು ಭಗ್ನ. ಶೋಚನೀಯ ಸ್ಥಿತಿಯಲ್ಲಿ ಮುಂಡಗೋಡಿನ ಬೆಡಸಗಾಂವ್ನಲ್ಲಿರುವ ಚೋಳರ ಕಾಲದ ದೇವಾಲಯಗಳು. ನಿರ್ದೇಶಕರಾಗುತ್ತಿರುವ ಬಾಲಿವುಡ್ನ ಸೆಕ್ಸಿ ಪುರುಷ ಮತ್ತೊಮ್ಮೆ ಕ್ರಿಶ್ ತೆರೆ ಮೇಲೆ ಬರಲಿದ್ದಾರೆ. ಹೃತಿಕ್ ರೋಷನ್. ಹೃತಿಕ್ ನಿರ್ದೇಶನದಲ್ಲಿ ತೆರೆಗೆ ಬರ್ತಿದೆ ಕ್ರಿಶ್ ಸೀಕ್ವೆಲ್ನ ಹೊಸ ಸಿನಿಮಾ. ರಾಕೇಶ್ ರೋಷನ್ಗೆ ಮಗನ ಸಾಥ್. ಆಕಸ್ಮಿಕವಾಗಿ ಹೊತ್ತಿ ಉರಿದ ಟಾಟಾ ಸುಮೋ. ಹಾಡಹಗಲೇ ಸುಟ್ಟು ಕರಕಲಾದ ಚಾಲಕ. ಬೆಂಗಳೂರಿನ ನಾಗರಬಾವಿ ಬಳಿ ದುರ್ಘಟನೆ. ಕೊಲೆಯೋ ಬೆಂಕಿ ಅವಘಡವೋ ಅನ್ನೋ ಅನುಮಾನದಲ್ಲಿ ಹುಡುಕಾಟ ಶುರು ಮಾಡಿದ್ದಾರೆ ಪೊಲೀಸರು. ಅರಕಲಗೂಡಿನ ಸಂತೆಮರೂರಿನಲ್ಲಿ ಚಿರತೆ ದಾಳಿಗೆ ಬಾಲಕ ಬಲಿ. ಮಲಗಿದ್ದ ಬಾಲಕನನ್ನು ಹೊತ್ತೊಯ್ದ ಕಿರಾತಕ ಚಿರತೆ. ರಕ್ಕಸ ಚಿರತೆ ಹಿಡಿಯಲು ಅಧಿಕಾರಿಗಳ ಹರಸಾಹಸ. ಎಮ್ಮೆ ಸಾಕುವವರಿಗೊಂದು ಸಂತಸದ ಸುದ್ದಿ. ಶಿವಮೊಗ್ಗದಲ್ಲಿ ಹಸು ಹಾಲಿಗಿಂತ ಎಮ್ಮೆ ಹಾಲಿಗೆ ಜಾಸ್ತಿ ರೇಟು. ಎಮ್ಮೆ ಹಾಲಿಗೆ ಲೀಟರ್ ಮೇಲೆ 4 ರೂಪಾಯಿ ಹೆಚ್ಚಿಗೆ ಕೊಡ್ತೀವಿ ಅಂತ ನಂದಿನಿ ಹಾಲು ಒಕ್ಕೂಟ. ಮೈಸೂರು ಮೃಗಾಲಯದಿಂದಲೇ ಪ್ರಾಣಿ ಪಕ್ಷಿಗಳಿಗೆ ಅಗತ್ಯ ಆಹಾರ ಉತ್ಪಾದನೆ. ಪ್ರಾಣಿಗಳಿಗಾಗಿ ಮಿಡತೆ, ಬಿಳಿ ಇಲಿ, ಜಿರಳೆ ಸಾಕಣೆ. ಪ್ರಾಣಿಗಳ ಹೊಟ್ಟೆ ಸೇರಲಿರುವ ಹುಳು, ಚಿಟ್ಟೆ. ಶಿವಮೊಗ್ಗದ ಕೋಟೆ ಸೀತಾರಾಮಾಂಜನೇಯ ದೇವಾಲಯಕ್ಕೆ 20ರ ಸಂಭ್ರಮ. ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳದ ವತಿಯಿಂದ ವಿಜಯೋತ್ಸವ ದಿನ. ಬಾಬರ್ ಮಸೀದಿ ಧ್ವಂಸ ನೆನಪಿಸುವ ದೇವಾಲಯ. ಕಾರ್ಯಕರ್ತರಿಂದ ಸಿಹಿ ಹಂಚಿ ಸಂಭ್ರಮ. ಬಡವಾಗುತ್ತಿದೆ ಯುರೋಪ್. ಆರ್ಥಿಕ ಸಂಕಷ್ಟದಲ್ಲಿ ಐರೋಪ್ಯ ರಾಷ್ಟ್ರಗಳು. S&P ಕ್ರೆಡಿಟ್ ರೇಟಿಂಗ್ನಲ್ಲಿ ಕುಸಿತ ಕಂಡ 15 ದೇಶಗಳು. ಗಂಡನಿಗೆ ಪಂಗನಾಮ ಹಾಕಿದ ಪತ್ನಿ. ಪತಿದೇವರಿಗೆ ವಾಮಾಚಾರ ಮಾಡಿಸಿ ಪ್ರಿಯಕರನೊಂದಿಗೆ ಪರಾರಿಯಾದ ನಾರಿ. ತುಮಕೂರಿನಲ್ಲಿ ನಡೆಯಿತು ವಿಲಕ್ಷಣ ಘಟನೆ. ಸಚಿನ್ ತೆಂಡೂಲ್ಕರ್ಗಾಗಿ 2 ಗಂಟೆ ಮುಂಚಿತವಾಗಿಯೇ ಬಾಗಿಲು ತೆರೆದಿತ್ತು ಮುಂಬೈ RTO ಕಚೇರಿ. ಕ್ರಿಕೆಟ್ ದೇವರ ದರ್ಶನ ಪಡೆದು ಧನ್ಯರಾದ ಅಧಿಕಾರಿಗಳು. ಡ್ರೈವಿಂಗ್ ಲೈಸೆನ್ಸ್ ಪರಿವರ್ತನೆಗಾಗಿ RTO ಕಚೇರಿಗೆ ಬಂದ ಮಾಸ್ಟರ್ ಬ್ಲಾಸ್ಟರ್ಗೆ ಅದ್ದೂರಿ ಆತಿಥ್ಯ. ಸಹಕಾರ ಸಂಘವೊಂದರಲ್ಲಿ ಹಣ ಹೂಡಿದವರಿಗೆ ಉಂಡೆನಾಮ. ಮೈಸೂರಿನಲ್ಲಿ ಬೆಳಕಿಗೆ ಬಂದ ಅವ್ಯವಹಾರ. ಹೆಬ್ಬಾಳದ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ಸಹಕಾರ ಸಂಘದಲ್ಲಿ ಭರ್ತಿ ಮೋಸ. ಅಮಾಯಕರಿಗೆ ಲಕ್ಷಾಂತರ ರೂಪಾಯಿ ವಂಚನೆ. ಶಿಕ್ಷಕಿ ಥಳಿಸಿದ ಸರ್ಪಂಚ್ ಬಂಧನಕ್ಕಾಗಿ ಪ್ರತಿಭಟನೆ. ಪಂಜಾಬ್ನ ಮುಕ್ತಸಾರ್ನಲ್ಲಿ ನ್ಯಾಯಕ್ಕಾಗಿ ಬೀದಿಗಿಳಿದ ಶಿಕ್ಷಕರು. ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಮತ್ತೊಂದು ಗರಿ. ಅತ್ಯುತ್ತಮ ಸಾರಿಗೆ ಸೇವೆಗಾಗಿ ಕೆಎಸ್ಆರ್ಟಿಸಿಗೆ ರಾಷ್ಟ್ರೀಯ ಪ್ರಶಸ್ತಿ. ನವದೆಹಲಿಯಲ್ಲಿ ಕೇಂದ್ರ ಸಚಿವ ಕಮಲ್ ನಾಥ್ರಿಂದ ಪ್ರಶಸ್ತಿ ಸ್ವೀಕರಿಸಿದ ರಾಜ್ಯ ಸಾರಿಗೆ ಸಚಿವ ಆರ್ ಅಶೋಕ್. ಸೂರ್ಯಮಂಡಲದಲ್ಲಿ ಕಂಡಿದೆ ಮತ್ತೊಂದು ಭೂಮಿ. ನಾಸಾದ ಕೆಪ್ಲರ್ ಸ್ಪೇಸ್ ಟೆಲಿಸ್ಕೋಪ್ನಲ್ಲಿ ಸೆರೆಯಾಯಿತು ತದ್ರೂಪಿ ಭೂಗ್ರಹದ ಚಿತ್ರ. ಸೌರಮಂಡಲದಲ್ಲಿ ಭೂಮಿಯಂತಹ ಮತ್ತೊಂದು ಗ್ರಹವಿರುವುದು ದಿಟ್ಟ ಅಂದ ನಾಸಾ ಅಧಿಕಾರಿಗಳು. ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರ ಸಲ್ಲಿಸಲಿರುವ ನೈಸ್ ವಿರೋಧಿ ಅಫಿಡವಿಟ್ ಬಹಿರಂಗಕ್ಕೆ ಆಗ್ರಹ. ನೈಸ್ ವಿರೋಧಿಗಳಿಂದ ಸರ್ಕಾರದ ವಿರುದ್ಧ ಗುಡುಗು. ಷೇರುಪೇಟೆ ಮೇಲೆ ಯುರೋಪ್ ಆರ್ಥಿಕತೆ ಕರೆನೆರಳು. 41 ಅಂಕ ಕುಸಿತ ಕಂಡ ಮುಂಬೈ ಷೇರುಪೇಟೆ. ರಾಷ್ಟ್ರೀಯ ಷೇರುಪೇಟೆಯಲ್ಲೂ 11 ಅಂಕ ಕುಸಿತ. 16,805 ಅಂಕಗಳಲ್ಲಿ ವಹಿವಾಟು ಮುಗಿಸಿದ ಸೆನ್ಸೆಕ್ಸ್ 5,039 ಪಾಯಿಂಟ್ನಲ್ಲಿ ಕಚ್ಚಿಕೊಂಡ ನಿಫ್ಟಿ. ಆಪರೇಷನ್ ಕಮಲಕ್ಕೆ ಜೆಡಿಎಸ್ ಹೆದರಲ್ಲ. ಬಿಜೆಪಿಯಿಂದ ಭಯಗೊಂಡ ದಳದ ಶಾಸಕರು ರೆಸಾರ್ಟ್ ಸೇರಿಲ್ಲ. ಸುಮ್ಮನೆ ಆಪ್ತ ಮಾತುಕತೆಗಾಗಿ ರೆಸಾರ್ಟ್ಗೆ ಬಂದಿದ್ರು ಅಂತಾರೆ ಎಚ್ಡಿ ಕುಮಾರಸ್ವಾಮಿ. ಪುಟಿನ್ ವಿರುದ್ಧ ಪುಟಿದೆದ್ದ ರಷ್ಯಾ. ಮಾಸ್ಕೋದಲ್ಲಿ ಅಧ್ಯಕ್ಷರ ವಿರುದ್ಧ ಬೀದಿಗಿಳಿದ ಸಾವಿರಾರು ಮಂದಿ. ರಿಪಬ್ಲಿಕ್ ರಾಷ್ಟ್ರದಲ್ಲಿ ಮುಳುಗಿದೆ ಪುಟಿನ್ ಇಲ್ಲದ ರಷ್ಯಾ ಬೇಕು ಅನ್ನೋ ಕೂಗು. ದಕ್ಷಿಣ ಆಫ್ರಿಕಾದ ಚಾಂಪಿಯನ್ಸ್ ಚಾಲೆಂಜ್ ಹಾಕಿ ಟ್ರೋಫಿಯಿಂದ ಮರಳಿದ ಟೀಂ ಇಂಡಿಯಾ ಹಾಕಿ ತಂಡ. ರನ್ನರ್ ಅಪ್ ತಂಡಕ್ಕೆ ಸ್ವದೇಶದಲ್ಲಿ ಅದ್ದೂರಿ ಸ್ವಾಗತ. ಮುಂಬೈನ ಛತ್ರಪತಿ ಶಿವಾಜಿ ವಿಮಾನ ನಿಲ್ದಾಣದಲ್ಲಿ ಬೆಳ್ಳಿ ಪದಕ ವಿಜೇತರಿಗೆ ವಿಶೇಷ ಆತಿಥ್ಯ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ಪೊಲೀಸರ ಭರ್ಜರಿ ಬೇಟೆ. ಅಂತಾರಾಜ್ಯ ಬೈಕ್ ಕಳ್ಳರಿಂದ 66 ಬೈಕ್ಗಳ ವಶ, 3 ಬಂಧನ. ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪಡೆದ ಮೈಸೂರಿನ ಪತ್ರಕರ್ತರಿಗೆ ಅಭಿನಂದನೆ. ಜಿಲ್ಲಾ ಪತ್ರಕರ್ತರ ಸಂಘದಿಂದ ಕನ್ನಡಪ್ರಭ ಪತ್ರಿಕೆಯ ವಿಶೇಷ ವರದಿಗಾರ ಅಂಶಿ ಪ್ರಸನ್ನಕುಮಾರ್ ಅವರಿಗೆ ಗೌರವ. ಪತ್ರಕರ್ತ ರವೀಂದ್ರ ಭಟ್ ಐನ ಕೈಗೂ ಸನ್ಮಾನ. ಮತ್ತೊಮ್ಮೆ ತವರಿಗೆ ಬಂದ ಗ್ರೇಟ್ ಕಾಮೆಂಟೇಟರ್ ರವಿಶಾಸ್ತ್ರಿ ಕಂಡು ಫುಲ್ ಖುಷಿಯಾದ್ರು ಕಾರ್ಕಳದ ಕರವಾಲು ಗ್ರಾಮಸ್ಥರು. ಮೂಲ ನಾಗಕ್ಷೇತ್ರಕ್ಕೆ ಪೂಜೆ ಸಲ್ಲಿಸಿದ ಮಾಜಿ ಕ್ರಿಕೆಟಿಗ.